ಭಾರತದಲ್ಲಿ ಒಂದು ಮಹಾಕುಂಭ ಮೇಳ ನಡೀತಾ ಇದೆ. ಅಲ್ಲಿ ಒಂದು ಮಹಾಗಂಗೆಯನ್ನು ತಂದು ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ನಮ್ಮ ಒಂದು ತಾಯಿ ಕರಿಯಮ್ಮ ದೇವಿಯ ಒಂದು ಗಂಗುಸ್ನಾನ ಮಾಡಿಸ್ಬೇಕೆಂಬ ಉದ್ದೇಶದಿಂದ ನಮ್ಮ ಅರ್ಚಕರಿಂದ 6 ಜನ 7 ಜನ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಮಹಾಶಿವರಾತ್ರಿ ಇರೋದ್ರಿಂದ ಅದ್ರದ್ದು ಗಂಗೆಯನ್ನು ತಂದು ಅಮ್ಮಯ್ಯನ ಮೈ ತೊಳಿಬೇಕು ಎಂಬ ಉದ್ದೇಶದಿಂದ ನಾವು ಉತ್ತರ ಭಾರತದ ಮಹಾಕುಂಭ ಮೇಳಕ್ಕೆ ನಮ್ಮದೊಂದು ನಡಿಗೆರೆ ಶಕ್ತಿ ಕರಿಯಜ್ಜಿ ಅವರ ಒಂದು ಎಲ್ಲ ಒಂದು ಟೀಮ್ ಹೋಗ್ತಾ ಇದೆ. ಅರ್ಚಕರು ಒಂದು ಟೀಮು ಹೋಗ್ತಾ ಇದೆ. ಅಮ್ಮಯ್ಯಗೆ ತ್ರಿವೇಣಿ ಸಂಗಮದಿಂದ ಕುಂಭಮೇಳದಿಂದ ನೀರು ತಗೊಂಬಂದು ಶಿವರಾತ್ರಿ ಪ್ರಯುಕ್ತ ಮೈ ತೊಳಿಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲೆಲ್ಲ ಹುಡುಗರು ಏನೈತೆ ಟೀಮು, ಪೂಜಾರಿ ಅರ್ಚಕರು ಇರ್ಬೋದು, ಎಲ್ಲರೂ ಟೀಮ್ ಮಾಡ್ಕೊಂಡು ಹೋಗಿ ಶಿವರಾತ್ರಿ ಪ್ರಯುಕ್ತ ತಗೊಂಬಂದು ನೀರು ಅಮ್ಮಯ್ಯಗೆ ಅಲ್ಲಿಂದ ಪುಣ್ಯಸ್ಥಳದ ನೀರು ಏನೋ 141 ವರ್ಷದ್ದು ಅದ್ರ ಪ್ರಯುಕ್ತ ಅಮ್ಮಯ್ಯ ಕುಂಭಮೇಳ ಪ್ರಯುಕ್ತ ಅಮ್ಮಯ್ಯಗೆ ಮೈಗೆ ನೀರು ತಂದು ತೊಳಿಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಶಿವರಾತ್ರಿ ದಿವಸ ಮಾಡ್ತಾ ಇದ್ದೀವಿ. ಅವತ್ತು ನೀರು ದಮ್ಮತ್ತೀವಿ. ಅಂದ್ರೆ ಶಿವರಾತ್ರಿ ದಿನ ಇಲ್ಲಿಗೆ ಬರ್ತೀರಾ ಅಥವಾ ಅವತ್ತು ಪೂಜೆ ಮಾಡ್ತೀರಾ ಅಂತ? ಅವತ್ತು ಒಳಗಡೆ ಬಂದು ಶಿವರಾತ್ರಿ ದಿವಸ ಗಂಗೆ ಪೂಜೆ ಮಾಡ್ತೀರಾ ಅಂತ. ಅಮ್ಮಯ್ಯಗೆ ಮೈಗೆ ನೀರು ನಾವು ತ್ರಿವೇಣಿ ಸಂಗಮದಿಂದ ನೀರು ತಗೊಂಬಂದು ತಾಯಿಗೆ ಮೈ ತೊಳೆದು ಅಭಿಷೇಕ ಮಾಡಿ ನಮ್ಮ ಗ್ರಾಮಸ್ಥರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೋಬೇಕು ಅಂತ ಹೊರಟಿದ್ದೀವಿ ಎಲ್ಲರೂ. ಇನ್ನೇನದು ತುಂಬ ಹಿಂದಿನ ದಿನದಿಂದ ನಡ್ಸ್ಕೊಂಬರೋದು ಏನು ಇವಾಗ ನಡೆಸಿಲ್ಲ, ಅದನ್ನು ಇವಾಗಲೇ ನಾವು ಸ್ಟಾರ್ಟ್ ಮಾಡಿರೋದು. ಹೋಗಿ ತಗೊಂಬಂದು ಅದನ್ನು ಜನಗಳಿಗೆಲ್ಲ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೊರಟಿದ್ದೀವಿ.